ವೀಕ್ಷಕರಿಗೆಲ್ಲ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಬಿಗ್ ಬಾಸ್ ಸೀಸನ್ ನಂತರ ಮತ್ತೊಂದು ವಿಡಿಯೋಗೆ ಸ್ವಾಗತ. ಇನ್ನು ಬಿಗ್ ಬಾಸ್ ಮನೆಯಿಂದ ಈಗಾಗಲೇ ಚೈತ್ರ ಮತ್ತು ಗೌತಮಿ ಅವರು ಇಬ್ಬರು ಕೂಡ ಬಿಗ್ ಬಾಸ್ ಮನೆಯಿಂದ ಆಚೆ ಬಂದಿದ್ದಾರೆ ಅನ್ನೋ ಮಾಹಿತಿ ಇದೆ. ಯಾಕೆ ಅಂತ ಈ ವಿಡಿಯೋ ಮೂಲಕ ತಿಳಿಸ್ತೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಇವತ್ತಿನ ಸಂಚಿಕೆಯಲ್ಲಿ ಯಾವ ಟಾಸ್ಕ್ನ ಕೊಟ್ಟಿದ್ದಾರೆ ಅನ್ನೋ ಪ್ರೋಮೋನ ಇವತ್ತು ಬೆಳಿಗ್ಗೆನೆ ಬಿಟ್ಟಿದ್ರು, ನೀವು ಕೂಡ ನೋಡಿರ್ತೀರಾ. ಏನಪ್ಪ ಅಂದರೆ, ಮೊದಲನೇದಾಗಿ ಯಾವ ಗುಣ ಯಾವ ವ್ಯಕ್ತಿಗೆ ಸೂಚಿಸುತ್ತೆ ಅಂತ ಸೂಕ್ತ ಕಾರಣಗಳನ್ನ ತಿಳಿಸಿ ಸ್ವಿಮ್ಮಿಂಗ್ ಪೂಲ್ಗೆ ಜೋರಾಗಿ ದೂಕಬೇಕಾಗಿರುತ್ತೆ. ಅದೇ ರೀತಿ ಎಲ್ಲ ಸ್ಪರ್ಧಿಗಳು ಈ ಟಾಸ್ಕ್ನ ಕಂಪ್ಲೀಟ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಆದರೆ ಇಲ್ಲಿ ಅತಿ ಹೆಚ್ಚು ಬಾರಿ ಚೈತ್ರ ಮತ್ತು ಗೌತಮಿ ಅವ್ರನ್ನ ನೀರಿಗೆ ಹಾಕಿದ್ದಾರೆ. ಇನ್ನು ಪಕ್ಷಪಾತಿ ಅಂತ ಹೇಳಿ ಚೈತ್ರ ಅವ್ರನ್ನ ತುಂಬ ಸಲ ನೀರೊಳಗೆ ಜೋರಾಗಿನ ತಳ್ಳಿದ್ದಾರೆ. ಇನ್ನು ಗೌತಮಿ ಅವರಿಗೆ ನಿರ್ಧಾರಗಳನ್ನ ತೆಗೆಯೋದ್ರಲ್ಲಿ ಎಡುತ್ತಾರೆ ಮತ್ತು ಕೊಟ್ಟ ಮಾತನ್ನು ಸರಿಯಾಗಿ ಉಳಿಸ್ಕೊಳ್ಳಲ್ಲ ಅನ್ನೋ ಇದರಲ್ಲಿ ಅವರನ್ನು ಕೂಡ ಸುಮಾರು ಬಾರಿ ನೀರಿಗೆ ತಳ್ಳಿದ್ದಾರೆ. ಇನ್ನು ಪ್ರೋಮೋ ಮೂಲಕ ನೀವು ನೋಡಿರ್ತೀರಾ, ರಜತ್ ಆಗಿರ್ಬೋದು ಹಾಗೆ ಮೋಕ್ಷಿತ ಆಗಿರ್ಬೋದು ಯಾವ ರೀತಿ ಚೈತ್ರ ಮತ್ತು ಗೌತಮಿನ ತಳ್ಳಿದ್ದಾರೆ ಅಂತ. ಇನ್ನು ಅದೇ ಫೋರ್ಸಲ್ಲಿ 4-5 ಬಾರಿ ತಳ್ಳಿದ್ದಾರೆ ಅನ್ನೋ ಮಾಹಿತಿ ಇದೆ. ಆ ಕಾರಣದಿಂದಾಗಿ ಚೈತ್ರ ಮತ್ತು ಗೌತಮಿ ಇಬ್ಬರಿಗೂ ಕೂಡ ಉಸಿರಾಟದ ತೊಂದರೆ ಆಗಿದೆ. ಸ್ವಿಮ್ಮಿಂಗ್ ಪೂಲ್ನಲ್ಲಿ ಬಿದ್ದಂಥ ಕಾರಣ ಸರಿಯಾಗಿ ಉಸಿರಾಡದೆ ಚೈತ್ರ ಮತ್ತು ಗೌತಮಿ ಇಬ್ಬರು ಕೂಡ ಆಸ್ಪತ್ರೆಯ ಪಾಲಾಗಿದ್ದಾರೆ ಅನ್ನೋ ಮಾಹಿತಿ ಇದೆ. ಆ ಕಾರಣದಿಂದಾಗಿ ಚೈತ್ರ ಮತ್ತು ಗೌತಮಿ ಇಬ್ಬರು ಕೂಡ ಬಿಗ್ ಬಾಸ್ ಮನೆಯಿಂದ ಈಗಾಗಲೇ ಆಚೆ ಬಂದಿದ್ದಾರೆ. ಇನ್ನು ಬಿಗ್ ಬಾಸ್ ಮನೆಗೆ ಮತ್ತೆ ಹುಷಾರಾಗಿ ಬರ್ತಾರಾ ಇಲ್ವಾ ಅಂತ ಕಾದು ನೋಡಬೇಕಾಗಿರುವಂಥದ್ದು. ಈ ರೀತಿಯ ಕಾರಣಗಳಿಂದಾಗಿ ಬಿಗ್ ಬಾಸ್ ಮನೆಯಿಂದ ಚೈತ್ರ ಮತ್ತು ಗೌತಮಿ ಇಬ್ಬರು ಕೂಡ ಬಿಗ್ ಬಾಸ್ ಮನೆಯಿಂದ ಆಚೆ ಬಂದಿದ್ದಾರೆ ಅನ್ನೋ ಮಾಹಿತಿ ಇದೆ. ಏನೆಲ್ಲ ಆಗಿದೆ ಅಂತ ಕಾದು ನೋಡಬೇಕಾಗಿರುವಂಥದ್ದು. ಹಾಗೆಯೇ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ವಿಡಿಯೋಗೆ ಲೈಕ್ ಮಾಡಿ. ಬಿಗ್ ಬಾಸ್ ಸೀಸನ್ ನಂತರ ಇನ್ನಷ್ಟು ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಗೌತಮಿ ಮತ್ತು ಚೈತ್ರ ಅವರು ಬಿಗ್ ಬಾಸ್ ಮನೆಗೆ ಆದಷ್ಟು ಬೇಗ ಬರಬೇಕು ಅಂತ ನಿಮಗೂ ಕೂಡ ಅನಿಸಿದ್ರೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮೂಲಕ ಕಮೆಂಟ್ ಮಾಡಿ ತಿಳಿಸಿ. ಹಾಗೆಯೇ ಬಿಗ್ ಬಾಸ್ ಮನೆಯಲ್ಲಿ ನಿಮ್ಮ ನೆಚ್ಚಿನ ಸ್ಪರ್ಧಿ ಯಾರು ಅಂತಲೂ ಕೂಡ ಕಮೆಂಟ್ ಮೂಲಕ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ ತಿಳಿಸಿ.